ಎಲ್ಲಿ ಹೋತಾ ಇಲ್ಲಿ ನನ್ ಬಿಟ್ಟು ತಿನ್ನತ್ತೀರಿ ಎಲ್ಲಾರು ಕಳ್ಳಾರಿ. ಸೊ ನೋಡಿದ್ರಿ ಗುದ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಬೆಳಗ್ಗೆ ಬಂದ್ವಿ. ಆಟ್ ದ ಎಂಡ್ ಆಫ್ ದ ಡೇ ಕ್ಯಾಮ್ರಾ ಅಷ್ಟೇ ಚಲೋ ಇರಲಿ, ಲೈಟಿಂಗ್ ಸೆಟಪ್ ಸರಿ ಇಲ್ಲ ಅಂದ್ರೆ ವಿಡಿಯೋ ಸರಿ ಬರೋದಿಲ್ಲ. ಮುಖ ಕೊಡಿ ಸ್ವಲ್ಪ ಕೊಡ. ವೆಲ್ಕಮ್ ಬ್ಯಾಕ್ ಟು ಚಾನಲ್ ಮುದ್ದು ವೀಕ್ಷಕರೇ. ಚಾನಲ್ಗೆ ಹೊಸ್ತಾಗಿದ್ರಿ ಅಂದರೆ 1 ಬಿಟ್ಟು 2 ಬಿಟ್ಟು ಒಂದು 10 ವ್ಲಾಗ್ ನೋಡ್ರಿ. ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ, ಹೌದು ತುಂಬ ಜನ ಹೇಳ್ತಾ ಇದ್ರಿ ಅಣ್ಣ ನೋಟಿಫಿಕೇಶನ್ ಬರ್ತಾ ಇಲ್ಲ ಅಂತ. ಏನಾಗಿದ್ದು ಗೊತ್ತಿಲ್ಲ ರೀ, ಬಟ್ ನೀವು ಶಾರ್ಪ್ ಡೈಲಿ ರಾತ್ರಿ 8 ಗಂಟೆಗೆ ಬಂದು ಚೆಕ್ ಮಾಡಿರಿ, ವ್ಲಾಗ್ಸ್ ಅಂತೂ ಬಂದಿರ್ತಾವೆ. ಸೊ ನೋಡಿದ್ರಿ ಗುದ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಬೆಳಗ್ಗೆ ಬಂದ್ವಿ. ಆ್ಯಂಡ್ ಖರೆ ಹೇಳ್ತೀನಿ ನಿಮ್ಗೆ, ಈ ವ್ಲಾಗದ್ದು ವಾಯ್ಸ್ ಅಗ್ದಿ ಸಖತ್ತಾಗಿ ಕೇಳಿರ್ಬೋದು. ಮೇನ್ ರೀಸನ್ ಬಂದ್ಬಿಟ್ಟು ಈ ಮೈಕ್ ಕರೆಗೂ ಭಾರಿ ಕಂಫರ್ಟೇಬಲ್ ಐತಿ. ಅಂದರೆ ಮುಂಚೆ ರೋಡ್ ಮೈಕು ಯೂಸ್ ಮಾಡೀನಿ, DJ ಯೂಸ್ ಮಾಡೀನಿ, ಅವು ಇದಕ್ಕೆ ಚಲೋ ಇದ್ವು. ಬಟ್ ಇದು ಇಷ್ಟು ಹ್ಯಾಂಡಿ ಐತೆ, ಲಿಟ್ರಲಿ ಹೇಳ್ತೀನಿ ಪ್ಲಗ್ ಆ್ಯಂಡ್ ಪ್ಲೇ. ನಿಮ್ದು ರೆಕಾರ್ಡ್ ಆಗೈತೋ ಇಲ್ಲೋ ಅದು ಕಿರಿಕಿರಿನಲ್ಲಿ ರೆಕಾರ್ಡ್ ಆಗಿರತ್ತೈತಿ. ಸೊ ಅದೊಂದು ಚಲೋ ಆಯ್ತು ನನಗೆ. ನಾನು DJ ಬೆಸ್ಟ್ ಇತ್ತು ರೀ, ಬಟ್ ಪ್ರಾಬ್ಲಮ್ ಏನಾಗ್ತಿತ್ತು ಅಂದ್ರೆ ಒಮ್ಮೊಮ್ಮೆ ರೆಕಾರ್ಡಿಂಗ್ ಆಗ್ತಿರ್ಲಿಲ್ಲ. ಅದು ಇದು 108. ಇದು 40,000 ಕೊಟ್ಟರು ಕೂಡ ಇಟ್ ಈಸ್ ರಿಯಲಿ ವರ್ತ್ ಇಟ್. ನಾನು ಬ್ರ್ಯಾಂಡ್ ಪ್ರಮೋಷನ್ ಮಾಡತ್ತಿಲ್ಲ, ಬಟ್ ಜೆನ್ವಿನ್ ಫೀಡ್ಬ್ಯಾಕ್ ನಿಮ್ಗೆ ಹೇಳತ್ತೀನಿ. ಯಾರ ಕ್ರಿಯೇಟರ್ಸ್ ಈ ವ್ಲಾಗ್ ನೋಡತ್ತೀರ, ಹಾಲಿಲ್ಯಾಂಡ್ ಈಸ್ ಆಲ್ಮೋಸ್ಟ್ ಇಟ್ಸ್ ಪ್ರಿಟಿ ಗುಡ್. ಅಂದ್ರೆ ಅಫ್ಕೋರ್ಸ್ ನನಗೆ ಒಂದೇ ವಿನ್ನರ್ ಕೇಳಿದ್ರಿ ಅಂತಂದ್ರೆ DJ ಚಲೋ ಐತಿ, ರೋಡು ಚಲೋ ಐತಿ, ಇದು ಯಾಕೆ 3 ಯೂಸ್ ಮಾಡೇ ನಾನು. ಸೊ ಐ ಆಮ್ ದ ರೈಟ್ ಪರ್ಸನ್ ಟು ಕಮೆಂಟ್. ಬಟ್ ಸ್ಟಿಲ್ ಇಫ್ ಯು ವಾಂಟ್ ಸಿಂಪ್ಲಿಸಿಟಿ ಯೆಟ್ ಗುಡ್ ಕ್ವಾಲಿಟಿ, ಆಮೇಲೆ ಕಂಪೇರ್ಡ್ ಟು ರೋಡು DJ ನಿಮ್ಗೆ ಕಡಿಮೆ ಪ್ರೈಸ್ ಬರ್ತೈತಿ. ಬಟ್ ಓವರ್ ಆಲ್ ಇಫ್ ಐ ಹ್ಯಾವ್ ಟು ಚೂಸ್ ಒನ್ ವಿನ್ನರ್ ಬೇಸ್ಡ್ ಆನ್ 1 ಡೇ ಯೂಸೇಜ್ ಆಯ್ತು, 1 ಡೇನಾಗ ಇಷ್ಟು ನನಗೆ ಪ್ರಿಟಿ ಗುಡ್ ಅನಿಸ್ತು ಓವರ್ ಆಲ್. ನಿಮ್ಗೆ ಹಂಗೆ ಮತ್ತು ಓವರ್ ಆಲ್ ಎಲ್ಲ ಪ್ರೊಫೆಷನಲ್ ಶೂಟ್ಸ್ಗೆಲ್ಲ DJ ಅದು ಬೆಸ್ಟ್ ಐತಿ. ಬಟ್ ದಿಸ್ ಇಸ್ ಆಲ್ಸೋ ಪ್ರಿಟಿ ಗುಡ್. ಬೇಟ ಎವ್ರಿ ವೀಕ್ ದೊಡ್ಡವ್ರಾಗತ್ರಿ ಬೇಟ ನೀವು. ಇಲ್ಲಿ ನೋಡ್ರಿ ಕ್ಯಾಮ್ರಾ ಈಗ ನೋಡ್ತಾ ನೋಡ್ರಿ ಬೇಟ, ನಿಮ್ಮ ಸಲ ಕ್ಯಾಮ್ರಾ ಹಿಡಿದು ನೋಡ್ರಿ ಇಲ್ಲಿ ನೋಡ್ರಿ ಒಳ್ಳಕ್ಕಿದೆ ಒಂದು ಕಡೆ ಲಕ್ಷ ಫೋನ್ ಹಚ್ಚಿ ಅಲ್ಲೇ ಲಕ್ಷ ಹೋಗೈತಕ್ಕಿದೆ ಜೇನು ನ್ಯಾನಿ ಅಂತ. ರೈಟ್ ಸ್ನೇಹಿತರೈ, ಬರೀ ಊಟಕ್ಕೆ ಏನೈತೆ ನೋಡೋಣಂತ. ಪಟ್ಟ ಊಟ ಮಾಡೋಣಂತ. 30 ಗ್ರಾಮ್ಸ್ ಪ್ರೋಟೀನ್ ಬಟರ್ ಮಿಲ್ಕ್ ಜೊತೆ ಫಸ್ಟ್ ಕ್ಲಾಸ್ ಊಟ ಮಾಡೋಣ. ಚಪಾತಿ, ಉಪ್ಪಿನಕಾಯಿ, ಪಲ್ಯ. ಲಿಲ್ಲಿ ಎಲ್ಲಿ ಹೋಗ್ತದ ಹಿಡಿಯದನ? ಲಿಲ್ಲಿ ಎಲ್ಲಿ ಹೋಗ್ತಾ? ಇಲ್ಲಿ ನೀ ಎಲ್ಲಿ ಹೋದಿಲ್ಲ? ಲಿಲ್ಲಿ ಎಲ್ಲಿ ಹೋತ? ಬಾಗ ತೆಗಿತೀನಿ, ಬಟ್ ಲೀಲಿ ಎಲ್ಲಿ ಹೋತ? ಹುಡುಕ್ ಲಿಲಿ ಇಲ್ಲಿ ಇರ್ಬೇಕು ನೋಡದ. ಲಿಲಿ ಎಲ್ಲಿದಿ? ಬಾ ಇಲ್ಲೇ ಬಾ, ಇಲ್ಲಿ ಐತ್ ನೋಡು. A few inches later. ಲಿಲಿ ಇಲಿ ತಿನ್ಬಾರ್ದ್ಲಿ, ನೀ ಬೆಕ್ಕಲ್ಲ. ಬಾ ಇಡ್ತೀನಿ ಬಾ. ಲಿಲಿ ಅದನ್ನೇನ್ ಮಾಡ್ತಿ? ಇಲ್ಲಿ ಅದ ಪಪ್ಪನ ಜೊತೆ ಕುಂದಿರಿ ಬೇಟ. ಹೌದ್ರಿ. ಹಲೋ ನ್ಯಾನಿ ಕಡೆ ಹಾಳಾಕತ್ತಿದ್ರಿ ಬೇಟ ನೀವು. ಪಪ್ಪನ ಕಡೆ ಮನ್ಸು ಬರ್ರಿ. ಹೌದ್ರಿ, ಯಾಕೆ ಸುಮ್ಮನೆ ಆದ್ರಿ? ಯಾಕ್ರಿ ಬೇಟ? ಕಣ್ಣಾಗ ನೀರು ಇಟ್ಕೊಂಡು ಕೂತು ಬಿಟ್ಟಿರಿ ಬೇಟ ನೀವು. ಹಾಯ್, ಹಲೋ, ಐ ವಾಂಟ್ ಟು ಲಾಗ್. ಹಾಯ್ ಗೈಸ್. Hi guys, how are you guys? My name is Jenu. I'm a vlogger. ಹೌದ್ರಿ, ಪಪ್ಪನ ಎಷ್ಟು ಕ್ಯೂಟಾಗಿ ನೋಡ್ತೀರಿ ನೀವು. ಒಲ್ವನ. ಹೌದು. ಎಷ್ಟು ಚಂದ ಕೂತಾರೆ ಎಲ್ಲಾರು ಇಲ್ಲಿ ಹರಟೆ ಹೊಡ್ಕೋತ. ಅಪ್ಪಾರ ಚೇರ್ ಮ್ಯಾಗ ಕೂತಾರ, ಲಿಲ್ಲಿ ಅವ್ರು ಕೆಳಗೆ ಕೂತಾರ, ಅಮ್ಮಾರ ಮ್ಯಾಟ್ ಮ್ಯಾಗ ಕೂತಾರ, ಜೇನವ್ರ ಅಮ್ಮಾರ ಮ್ಯಾಗ ಕೂತಾರ. ವಾಹ್, ಯಾ ಡೈಲಾಗ್ ಅಣ್ಣ. ಪಪ್ಪ ಕರೆ ಹೋಗ್ತೀರಿ ಅವ್ವ, ಹೋಗ್ರಿ ಪಪ್ಪ ಹೋಗ್ರಿ. ಪಪ್ಪ ಹೊರಗೆ ಹೊಂಟಾರ್ರಿ.
ಕಳ್ಳರಿ ತುಂಬ ನನ್ ಬಿಟ್ಟು ತಿನ್ನತ್ತೀರಿ ಎಲ್ಲಾರು ಕಳ್ಳಾರಿ. ಏನ್ ತಿನ್ನತ್ತೀರಿ ಕಳ್ಳಾರಿ ಎಲ್ಲಾರು? ಸ್ನೇಹಿತರೆ, ನಾನು ಐಶ್ವರ್ಯ ಸಂಜೆಗೆ ವಾಕಿಂಗ್ ಬಂದೇವೆ. ಆಫೀಸ್ ಐತಿ, ಇನ್ನೂ ಹೋಗಿ ಇನ್ನೂ ಕಂಟಿನ್ಯೂ ಮಾಡ್ಬೇಕು. ನನಗೆ ಕಾಲದು ಅದಾವು, ಏನೋ ಲಾಗ್ ಎಡಿಟ್ ಮಾಡಿ ಹಾಕ್ಬೇಕು. ಸೊ ಭಾಳ ಹೆಕ್ಟಿಕ್ ಐತಿ ನೋಡಿ. ಜಿಲ್ಲಾ ಕ್ರೀಡಾಂಗಣ. ನಾವ್ ಏನೇ ಮಾಡಿದ್ರು ನಾವು ಕರೆಕ್ಟ್ ಅಂತೇವೆ. ಹೌದು, ಹೌದಿಲ್ಲ? ಅಂದ್ರೆ ಬೇರೆದವ್ರಿಗೆ ಏನ್ ಅನಿಸ್ತದ, ತಪ್ಪ ಅನಿಸ್ತದ. ಬಟ್ ನಮ್ ಸೆಲ್ಫ್ ನಾವ್ ನೋಡಿದ್ರೆ ಕರೆಕ್ಟ್ ಅನಿಸ್ತದ. ಆಮೇಲೆ ರಿಯಲೈಸೇಷನ್ ಆದ್ಮೇಲೆ ಓಕೆ ನಾವು ತಪ್ಪು ಮಾಡಿದ್ವಿ, ನಾವು ಕರೆಕ್ಟ್ ಮಾಡಿದ್ವಿ ಅಂತ ಅನಿಸ್ತದ. ದಿ ನೆಕ್ಸ್ಟ್ ಡೇ. ವೆರಿ ಗುಡ್ ಮಾರ್ನಿಂಗ್ ಎಲ್ಲ ಒಂದು ವೀಕ್ಷಕರೇ. ಫೈನಲಿ ಆ್ಯಕ್ಚುಲಿ ಮಸ್ತ್ ಲೈಟ್ ತರ್ತೀನಿ, ಸೊ ದ್ಯಾಟ್ ಅವರ್ ವಿಡಿಯೋ ಕ್ವಾಲಿಟಿ ಇಂಪ್ರೂವ್ಸ್. ಎಸ್ಪೆಷಲಿ ಕೂಡಾನಾಗ ಭಾಳ ಬೇಕಾಗ್ತದೆ ನಮ್ಗೆ, ಯಾಕಂದ್ರೆ ಅಲ್ಲಿ ಲೈಟ್ ಐತಿ ಬಟ್ ಹಿಂಗೆ ಜಾಗ ಕಡಿಮೆ ಇರೋದ್ರಿಂದ ಅಪೋಸಿಟ್ ವಿಡಿಯೋ ಮಾಡ್ಬೇಕಂದ್ರೆ ಕತ್ಲು ಬರ್ತೈತಿ. ಸೊ ಐಶ್ವರ್ಯನೂ ಬಂದು ಆಕಿದೊಂದು ಬ್ರ್ಯಾಂಡಿಲ್ ಶೂಟ್ ಮಾಡೋದಿತ್ತು. ಸೊ ಬರ್ರಿ ಇದನ್ನು ಅನ್ಬಾಕ್ಸ್ ಮಾಡಿ ಫಸ್ಟ್ ಆಕಿ ಬ್ರ್ಯಾಂಡಿಲ್ಗೆನ ಯೂಸ್ ಮಾಡೋಣ ಅಂತ ಟ್ರೈಪಾಡ್ ಇತ್ತು ನೀಟಾಗಿ ಇವತ್ತು ಶೂಟ್ ಮಾಡಿಕೊಡ್ತೇನೆ. ಸೊ ಬರ್ರಿ ಅನ್ಬಾಕ್ಸ್ ಮಾಡೋಣ ಅಂತ. ಹತ್ತಿರ ಭಾಳ ದೂರ ಅಂತ ನಿಂತ್ರೆ ಎಂಥ ಬಾಕ್ಸ್ ಇದೆ. ವಾವ್, ಸೂಪರ್. Left, right. So this is heavier shore, lighter shore. ಏನ್ ಕರೆ ಇದು, ಹೆಂಗ್ ಲೈಟ್ ಹಾಕತ್ತದ. Amazing. ಲೈಕ್ ನಕ್ಕೊಂತ ಬಿಡಿಸ್ಬಿಟ್ಟಿನಿ ಅಂದ್ರೆ ಬಿಡಿಸಿರಿ 8,000 ರೂಪಾಯಿ ಡಮ್ ಅಂತ ಅಷ್ಟೆ. ಹಿಂಗೆ ಇವು ಅದ ನೋಡ್ದೇವು ಒಂದು ಹಾಕಕ್ಕೆ ಕರೆಕ್ಟ್. ಬಟ್ ಲೈಟ್ ಎಲ್ಲ ಹತ್ತಾತದ ನೋಡೋನ್ ತಡಿ. ಓ ಇಲ್ಲ. ಆಲ್ ರೈಟ್ ಸ್ನೇಹಿತರೆ, ಸೊ ನಿಮ್ಗೆ ಯಾವಾಗಲೂ ಈಗ ವ್ಲಾಗ್ ಹಿಂಗೆ ಬರ್ತಾ, ಯಾಕಂದ್ರೆ ನಿಮ್ಮ ಅಣ್ಣ ಹಿಂಗೆ ಹೇಳ್ಕೊಂಡು ನಿಂತು ಬಿಟ್ಟಿರ್ತಾರೆ, ಜೋಕ್ ಹಾಕತ್ತದ. ಆ್ಯಕ್ಚುಲಿ ಇದನ್ನು ನಾವು ತೊಗೊಂಡಿರೋದು ಮೇನ್ಲಿ ಅದೇ ಏನ್ರಿ ಇದು? ಕಾಯಿಪಲ್ಲೆ ಹಚ್ಚಕ್ಕೆ, ಆನಿಯನ್ ಆನಿಯನ್ ಹಚ್ಚಕ್ಕೆ ಮಷಿನ್ ಬರ್ತಾವಲ್ಲ. ಚಲೋ ಐತೆ ಲೈಟ್. ಚಾರ್ಜಿಂಗ್ ಇದು ಟಾಪ್ ಮಾಡಲ್ ಐತಿ ಇದು ಆ್ಯಕ್ಚುಲಿ ಲೈಟ್. ಸೊ ಇನ್ನು ಹಿಂಗೆ ಮಾಡ್ಬೇಕು ಲಾಗ್, ಮೈಕ್ ಹಾಕೊಂಡು ಹಿಂಗೆ ಲೈಟ್ ಇಟ್ಕೊಂಡು ಯಾವತ್ತಲು. ಹಾ, ನೀವು ಹಿಡ್ಕೊಂಡು ನಿಂದಿರಿ. ತೆಗಿಬೇಡ ಬಿಡೋದು, ಅಲ್ಲೇ ಒಳಗೆ ಇಟ್ಬಿಡು. ಏನ್ರಿ ಇದು ಪ್ರೊಟೆಕ್ಷನ್? ನಮ್ಮ ಐಶು ಮರಿ ಏನು ತಿನ್ನತ್ತಾಳ? ಚಪಾತಿ ತುಪ್ಪ ಚಟ್ನಿ. ಯಾಕ ಇದು ಇಲ್ಲ? ಪಲ್ಯ ಐತಿ. ಮತ್ತು ಹಿಂಗೆ ತಿಂದ್ರೆ ನೀ ಹೆಂಗೆ ಆಗ್ಬೇಕು ನಿಂದದು? ವಿಟಮಿನ್ ಪ್ರೋಟೀನ್ ಒಂದಕ್ಕಿಂತ ಜಾಸ್ತಿ ಅಂತೂ ಕುಡಿಯೋಕ್ಕಾಗೋದಿಲ್ಲ. ಒಂದೊಂದು ಹೋಗಿ ಫ್ರಿಜ್ನಾಗ ಇಡೋದು. ಅಂದರೆ ಬರ್ರಿ, ಇಲ್ಲಿ ಮಸ್ತ್ ಬದ್ನಿಕಾಯಿ ಪಲ್ಯ, ಕಾಳಿನ ಪಲ್ಯ, ಹೈ ಪ್ರೋಟೀನ್ ಬಟರ್ ಮಿಲ್ಕ್ ಆ್ಯಂಡ್ ಎಗ್, ಚಪಾತಿ, ಒಂದೇ ಚಪಾತಿ ಐತಿ. ಸೊ ದಿಸ್ ಇಸ್ ದ ಮೀಲ್. ಗ್ಯಾಜೆಟ್ಸ್ನ ಯಾವಾಗ ಬೇಕು ತೊಗೊಂತ ಹೋಗೇನ್ರಿ, ಬಟ್ ಅನ್ನೆಸೆಸರಿ ಬಾಯಿಂಗ್ ಎಂದೂ ಮಾಡಿಲ್ಲ. ಅಫ್ಕೋರ್ಸ್ ಎರಡಿಗೆ ಫಾರ್ ಎಕ್ಸಾಂಪಲ್ ಈಗ ನನ್ನ ಹತ್ರ 2 ಟ್ರೈಪಾಡ್ ಅದಾವು, ಒಂದು ಪುಣೆನಾಗ ಆ್ಯಂಡ್ ಒಂದು ಬೆಳಗಾವದಾಗ. ಆ್ಯಂಡ್ ಇದು ನೋಡ್ರಿ ಲೈಟ್. ಸೊ ನಮ್ಮ ಫೋಟೋಗ್ರಾಫರ್ ಫ್ರೆಂಡ್ ವೈಭವ್ ಅಲ್ಲ, ಅವ ಸಜೆಸ್ಟ್ ಮಾಡಿದ್ದ. ಯಾಕಂದ್ರೆ ಆ್ಯಟ್ ದ ಎಂಡ್ ಆಫ್ ದ ಡೇ ಕ್ಯಾಮ್ರಾ ಅಷ್ಟೇ ಚಲೋ ಇರಲಿ, ಲೈಟಿಂಗ್ ಸೆಟಪ್ ಸರಿ ಇಲ್ಲ ಅಂದರೆ ವಿಡಿಯೋ ಸರಿ ಬರೋದಿಲ್ಲ. ಸೊ ಶಾರ್ಟ್ ವಿಡಿಯೋಸ್, ಕಾಮಿಡಿ ವಿಡಿಯೋಸ್ ಅಥವಾ ಬ್ರ್ಯಾಂಡ್ ಕೊಲ್ಯಾಬ್ಸ್ ಮಾಡೋ ಮುಂದೆ ಕ್ಲಾರಿಟಿ ಟಾಪ್ ನಾಚ್ ಕೊಡೋದು ಭಾಳ ಮ್ಯಾಟ್ರ್ ಆಗ್ತೈತಿ. ಆ್ಯಂಡ್ ಇನ್ನೂ ಮಟ್ಟ ನಾನು ಇನ್ವೆಸ್ಟ್ ಮಾಡಿದ್ದಂತಂದ್ರೆ ನನ್ನ DSLR ಕ್ಯಾಮ್ರಾ ಒಂದಿತ್ತು, ಐತಿ ಕ್ಯಾನನ್ 200D. ಸೊ ಅದಾದ್ಮೇಲೆ ಈಗ ಒಂದು ಮಿರರ್ಲೆಸ್ ತೊಗೋಬೇಕಂತದೀನಿ. ಆಮೇಲೆ ಮೈಕು ಕೂಡ ಫಸ್ಟ್ ರೋಡ್ ಯೂಸ್ ಮಾಡಿದೆ, ಆಮೇಲೆ ಒಂದು 2 ಇಯರ್ಸ್ ಆದಮೇಲೆ DJI ತೊಗೊಂಡೆ. ಈಗ 2 ಇಯರ್ಸ್ ಆದಮೇಲೆ ಮೊನ್ನೆ ಅದಕ್ಕೆ ಅನ್ಬಾಕ್ಸಿಂಗ್ ಮಾಡಿದ್ನಲ್ಲ ಆ ಕ್ಯಾಮ್ರಾ ತೊಗೊಂಡಿನಿ. ಸೊ ಏನೋ ನಾ ಗ್ಯಾಜೆಟ್ಸ್ ತೊಗೊಂಡಿನಿ, ಫುಲ್ ಆನ್ ಯೂಸ್ ಮಾಡ್ತೀನಿ, ಪೈಸಾ ವಸೂಲು ಮಾಡ್ತೀನಿ. ಈಗ ಈ ಲೇಟೆಸ್ಟ್ ಲೈಟ್ ಇದು ನೋಡ್ರಿ, ಇದರ ಫ್ಯಾನ್ಸ್ ಇದಕ್ಕೆ ಇದು ಆ್ಯಕ್ಚುಲಿ ಈಗ ಲೇಟೆಸ್ಟ್ ಲೈಟ್ ತೊಗೊಂಡೇವಿ ಇದನ್ನು. ಸೊ ಈಗ ನಿಮ್ಮ ವಿಡಿಯೋ ಕ್ಲಾರಿಟಿ ಎಲ್ಲ
ಸೂಪರ್ ಬರ್ತಾವೆ. ನೋಡೋಣ ಅಂತ ಹೆಂಗೈತಿ. ಇದು ಆ್ಯಕ್ಚುಲಿ ಭಾಳ ದೊಡ್ಡದೈತಿ. ಇದ್ರ ಬಗ್ಗೆ ಯಾವಾಗ ಇನ್ನೊಂದು ಡೀಟೇಲಾಗಿ ಹೇಳ್ತೀನಿ. ಅಫ್ಕೋರ್ಸ್ ಎಲ್ಲರಿಗೂ ಮಜಾ ಬರೋದಿಲ್ಲ, ಯಾಕಂದ್ರೆ ಎಲ್ಲರೂ ಕಂಟೆಂಟ್ ಕ್ರಿಯೇಟ್ಸ್ ಇರೋದಿಲ್ಲ. ಬಟ್ ಯಾವಾಗಾರ ಒಂದಿನ ಕವರ್ ಮಾಡೋಣ ಅಂತ ಇದ್ರ ಬಗ್ಗೆ. ಐಶ್ವರ್ಯ ಅವ್ರ ರಿಲೇಟಿವ್ ಬಂದಾರ. ಯಾರು ಇಲ್ಲ, ನಮ್ಮ ಮಾವ, ಹ್ಞೂ ನಮ್ಮ ಮಾವ, ನಮ್ಮ ಅತ್ತಿಯ ಹಸ್ಬೆಂಡ್. ಅತ್ತೆ ಹಸ್ಬೆಂಡ್ ಅಂದ್ರೆ ಯಾರು? ನಿಮ್ಮ ಅತ್ತೆ ನಿಮ್ಮ ಪಪ್ಪಾನ ಸಿಸ್ಟರ್ ಹಸ್ಬೆಂಡ್. ಏನೋ ನೈಸ್ ಈಶ್ವರ್ ಕಾಣೋದು. ಮುಖ ಮಾಡತ್ತ ನೋಡ್ರಿ ಆಗ್ತಂದು ಕೊಡಿ ಇನ್ನೂ ಸ್ವಲ್ಪ ಕೊಡ ತೋರ್ಸ್. ಆಲ್ ರೈಟ್ ಸ್ನೇಹಿತರೆ, ಬರ್ರಿ ಮಸ್ತ್ ಇಲ್ಲದೆ ಬಾಯ್ಲ್ಡ್ ಎಗ್ ಚಪಾತಿ ತಿನ್ನೋ. ನೀವು ಅಂದ್ರೆ ಲಾಗ್ಸ್ ನೋಡ್ತೇವಂತ ಏನು ಮರಿ ಪಪ್ಪಾನ ಇಷ್ಟೇಕ್ ಲೈಕ್ ಮಾಡತ್ತೀರಿ ಈಗೀಗ ನೀವು? ಈಗ ಪಪ್ಪ ಹೊಟ್ಟೆ ತುಂಬ ಹಂಡುಗಡ್ಲೆ ಅನ್ನ ಉಣ್ಣಾಕ ಹೊಂಟಾರ ಮರಿ. ಆಮೇಲೆ 4 ಮಾವಿನ ಹಣ್ಣು ತಿಂತಾರ ಮರಿ. ಯಾಕಂದ್ರೆ ಅಪ್ಪಾರ ಅಂದ್ರಲ್ಲ ಹೊಟ್ಟೆ ಅಂತ ಹೊಟ್ಟೆ ಬೆಳಿಬೇಕಲ್ಲ ಮರಿ. ನೀವು ಮಾವಿನ ಹಣ್ಣು ತಿಂತೀರಿ ಏನ್ರಿ ಮಮ್ಮಿ ಅವರೇ? ಮಮ್ಮಿನೇ ಹೆಂಗೆ ಆಗತ್ತಾರ್ರಿ ಬರ್ಬರ್ತ? ಲಿಲಿ ಅವರೇ ನೀವು ಮುದುಕಿ ಆಗಿರಿ. ವಾಟ್ ಇಸ್ ದಿಸ್? ಅಂತೂ ಮುದುಕ ಪ್ರೋ ಮ್ಯಾಕ್ಸ್ ಆಗಿ ನಿಮ್ಗೆಲ್ಲ ಹೇಳ್ಬೇಕಂದ್ರೆ ಇವೆಲ್ಲ ಕೂದಲು ಏನು ನೋಡತ್ತವಲ್ರಿ ಎಲ್ಲ ಫೇಕ್ ಇದೆ. ಇವೆಲ್ಲ ಬಣ್ಣ ಹಚ್ಕೊಂಡ. ಸೊ ನೀವು ಅಣ್ಣ ಆಲ್ರೆಡಿ ಅಜ್ಜ ಆಗ್ಯಾನ. ಸೊ ಅಜ್ಜಣ್ಣ ಅಂತ ಕರೀರಿ ನನಗೆ. ಹೊಸ ಹೆಸರು ಅಜ್ಜಣ್ಣ. ವಾಹ್ ಕ್ಯಾ ಬಾತ್. I'm telling the truth, ma. You don't believe me? All hair, gray hair. Can't help. Young generation, millennials, so bad. What about Gen Z? Oh, what happened to my son? Why doing like this? Giri. Oh, green ಇದ್ದಿದ್ದು ಹಣ್ಣು ನ್ಯಾಚುರಲಿ ಹಣ್ಣಾಗಿದ್ದವು. ಎಲ್ಲೋ ಇದ್ದಿದ್ದು ಆರ್ಟಿಫಿಷಿಯಲ್. ಸೊ ಎಲ್ಲೋ ಇದ್ದು ತಿನ್ಬಾರ್ದು ನಾವು. ಆ್ಯಂಡ್ ಬಳಕದ ಮೆಣಸಿನ್ಕಾಯಿ ಎಲ್ಲದಾವ ಐಶ್ವರ್ಯ? ಕರ್ದೇ ಇಲ್ಲಲ್ಲ. ಶಂಡಿಗೆ ಅಷ್ಟೇ ಕರ್ದ್ರಿ, ಶಂಡಿಗೆ. ಕುಕ್ಕರು ಬಂದಿಲ್ಲ ಇನ್ನೂ. ನನಗೆ ಭಯಂಕರ ಹಸಿವಾಗೈತೆ. ಟೇಸ್ಟ್ ನೋಡಲಿ. ರೈಸ್ ಇದ್ರಾಗೂ ಇಲ್ಲನ ಟೇಸ್ಟ್. ಫೈನಲಿ ಮಾವಿನ ಹಣ್ಣು ತಿನ್ನತ್ತೇವೆ. ಮಾವಿನ ಹಣ್ಣು ಈ ಸೀಸನದ ಮಾವಿನ ಹಣ್ಣು ಹೆಂಗೈತೆ ನೋಡೋ ಅಂತ ಫಸ್ಟ್ ಬೈಟ್. ಮಾವಿನ ಹಣ್ಣು ಮಾವಿನಕಾಯಿ ತಿಂದೆ ಫಸ್ಟ್ ಹಣ್ಣು. ಎಮ್ಮಿ ಬಿಸಿ ಅನ್ನ, ಉಪ್ಪಿನಕಾಯಿ, ಮಜ್ಜಿಗೆ ತಿನ್ನೋಣಂತ, ಎಂಜಾಯ್ ಮಾಡೋಣಂತ. ಗುಡ್ ನೈಟ್, ಬಾಯ್ ಬಾಯ್. ಅಯ್ಯೋ ಅಪ್ಪ ರಿಮೋಟ್ ಹೊಡೆದು ಬಿಟ್ರು. ಛೇ ಮಮ್ಮಿ ಪಪ್ಪ ರಿಮೋಟ್ ನೋಡಿದ್ರು. ಆಲ್ ರೈಟ್ ಸ್ನೇಹಿತರೆ, ಹೆಂಗಿತ್ತು ಇವತ್ತಿನ ನಮ್ಮ ಲಾಗ್? ಬರೀ ಅದನ್ನು ಲಕ್ಕಿ ಕಮೆಂಟ್ಸ್ ನೋಡೋಣ. ನಮ್ಮ ಜೀವಿತಾ ಅವ್ರಂತಾರೆ ನೈಸ್ ಲಾಗ್, ವಿಶ್ ಐ ಕುಡ್ ಕಾಂಟ್ರಿಬ್ಯೂಟ್ ಟು ಯುವರ್ ಕ್ಲೌಡ್ ಫ್ರೇಮ್ ಟೆಕ್. ಐ ಡಿಡ್ ಟಾಕ್ ಟು ಯು ಒನ್ಸ್ ವೆನ್ ಐ ವಾಸ್ ವರ್ಕಿಂಗ್ ಇನ್ ಆಕ್ಸೆಂಚರ್ ವಾಚಿಂಗ್ ಫ್ರಮ್ ಆಕ್ಲ್ಯಾಂಡ್ ನ್ಯೂಜಿಲ್ಯಾಂಡ್ ಅಂತ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಮೋಸ್ಟ್ಲಿ ಮಾತಾಡಿರ್ಬೋದು, ಬಿಕಾಸ್ ತುಂಬ ಜನ ಮೆಸೇಜ್ ಮಾಡಿರ್ತಾರೆ ಆಕ್ಸೆಂಚರ್ದಾಗ. ಸೊ ಮಾತಾಡಿರ್ಬೋದು, ಬಟ್ ಏನು ಹೆಂಗೆ ಯಾವಾಗ ಮಾತಾಡೋದು ನೆನಪಿಲ್ಲ. ಎನಿವೇಸ್ ನೋಡೋಣ, ಏನರ ನೀವು ಕಾಂಟ್ರಿಬ್ಯೂಟ್ ಮಾಡೋಕ್ಕೆ ಸಾಧ್ಯ ಆದರೆ ಡೆಫಿನೆಟ್ಲಿ ಐ ಲೆಟ್ ಯು ನೋ. ಆ್ಯಂಡ್ ನಮ್ಮ ಸಾತ್ವಿಕ್ ಅವ್ರಂತಾರ ಹೌ ಮೆನಿ ಮಂತ್ಸ್ ಶೀಸ್ ಅಂತ. ಸೊ ಜೇನು ಇವಾಗ 8 ತಿಂಗಳು ರೀ. ಆಲ್ ರೈಟ್, ನಾಳೆ ಮಗದೊಂದು ಸೂಪ್ರೀಮ್ ಎಪಿಸೋಡ್ ಶಾರ್ಪ್ 8 ಗಂಟೆಗೆ ಸಿಗೋಣ. ಜೇನು ಶಾರ್ಟ್ಸ್ ತುಂಬ ಜನ ಲೈಕ್ ಮಾಡತ್ತೀರಿ, ಚೆಕ್ ಮಾಡಿಲ್ಲ, ಚೆಕ್ ಮಾಡಿ. ಡೈಲಿ ಸೂಪರ್ ಶಾರ್ಟ್ಸ್ ಬರತ್ತ.